ಸಾಕ್ಷ್ಯಗಳು ಸಿಗಬೇಕಿತ್ತು ಅದು ಸಿಗ್ಲಿಲ್ಲ. ಎಲ್ಲಾದ್ರೂ ಪಾಸಿಬಿಲಿಟಿ ಇದೆಯಾ ಇನ್ ಕೇಸ್ ಈಗ ತನಿಖೆ ಮುಂದುವರೆದಾಗ್ಲೂ ಕೂಡ ಮೂಳೆ ಸಿಗದೆ ಹೋದ್ರೆ ಈತನ ವಿರುದ್ಧವಾಗಿಯೇ ಇದು ತಿರ್ಕೊಳ್ಳಿಕ್ಕೆ? ನಾನು ಇದನ್ನ ಸ್ವಲ್ಪ ನಿಧಾನವಾಗಿ ಒಂಚೂರು ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇದ್ದೆ ಇತ್ತೀಚೆಗೆ. ನಿಮಗೂ ಗೊತ್ತಿರುತ್ತೆ, ಬೆಟ್ಟದಪುರ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಠಾಣೆನಲ್ಲಿ ಒಂದು ಪ್ರಕರಣ ಆಗುತ್ತೆ. ಸುರೇಶ ಅನ್ನೋ ಒಬ್ಬ ವ್ಯಕ್ತಿಯನ್ನ, ಜೇನು ಕುರುಬರ ವ್ಯಕ್ತಿಯನ್ನ ಹೆಂಡತಿ ಕೊಲೆ ಪ್ರಕರಣದಲ್ಲಿ 2 ವರ್ಷ ಜೈಲಿಗೆ ಹಾಕ್ತಾರೆ. 2 ವರ್ಷ ಜೈಲಿಗೆ ಹಾಕ್ತಾಗ ಆ ಪ್ರಕರಣದಲ್ಲಿ ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಒಂದು ಅಸ್ಥಿಪಂಜರ ಸಿಗುತ್ತೆ. ಅಸ್ಥಿಪಂಜರ ನೀನು ಹೆಂಡ್ತಿದೆ ಅಂತ ತಗೊಂಡು ಹೋಗ್ಬಿಟ್ಟು ಇದನ್ನ ಫ್ಯೂಮರ್ ಬೋನು ಎಲ್ಲ ತಗೊಂಡು DNA ಪರೀಕ್ಷೆ ಎಲ್ಲ ಮಾಡಿಸಿ ಕಡೆಗೆ ಈತನನ್ನ 2 ವರ್ಷ ಜೈಲಿಗೆ ಹಾಕ್ತಾರೆ. ಆ 2 ವರ್ಷ ಜೈಲಿಗೆ ಹಾಕ್ಸಿದ ಪ್ರಕರಣದ ತನಿಖಾಧಿಕಾರಿ ಯಾರು ಗೊತ್ತಾ? ಈ SIT ನಲ್ಲಿರುವಂತ ಜಿತೇಂದ್ರ ಕುಮಾರ್ ದಯಾಮ. ಅವರು ಪ್ರೊಬೇಷನರಿ SI ಆಗಿದ್ದಾಗ, ಅಂದ್ರೆ IPS ಅಧಿಕಾರಿ ಆದ ನಂತರ ಒಂದು ಪೊಲೀಸ್ ಠಾಣೆನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕು. ಈ ಜಿತೇಂದ್ರ ಕುಮಾರ್ ದಯಾಮ ಅವರು ಈ ಪ್ರಕರಣದ ತನಿಖಾಧಿಕಾರಿ. 2 ವರ್ಷ ಒಂದು ಮಹಿಳೆ ಬದುಕಿರುವಂತ ಪ್ರಕರಣದಲ್ಲಿ ಆಕೆ ಹತ್ಯೆ ಆಗಿದ್ದಾಳೆ, ಗಂಡನಿಂದಾನೇ ಕೊಲೆ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಅಸ್ಥಿಪಂಜರ ತಗೊಂಡ್ಬಂದ್ಬಿಟ್ಟು ಅವ್ರ ತಾಯಿ ಜೊತೆಗೆ ಮ್ಯಾಚ್ ಮಾಡಿಸ್ಬಿಟ್ಟು 2 ವರ್ಷ ಜೈಲಿಗೆ ಕಳಿಸಿದಂಥ ವ್ಯಕ್ತಿ ಈ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದಾರೆ SIT ನಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಅನುಮಾನ ಇದ್ದೇ ಇರುತ್ತೆ. ಹೆಂಗೆ ಒಂದು ಹಂಗಾರೆ ಆ ತಲೆ ಬುರುಡೆ ಯಾರ್ದು, ಆ ಅಸ್ಥಿಪಂಜರ ಯಾರ್ದು? 2 ವರ್ಷ ಸುರೇಶ ಯಾಕೆ ಜೈಲ್ಗೆ ಹೋದ? ಮಲ್ಲಿಗೆ ಹೆಂಗ್ ಬದುಕ್ ಬಂದ್ಲು? ಯಾಕೆ ಈತ IPS ಅಧಿಕಾರಿಗೆ ತಲೆಯಲ್ಲಿ ಜ್ಞಾನ ಇರ್ಲಿಲ್ವಾ, ಪರಿಜ್ಞಾನ ಇರ್ಲಿಲ್ವಾ? ಈ ಪೊಲೀಸ್ ಅಧಿಕಾರಿಗಳೆಲ್ಲ SK ಉಮೇಶ್ ಮಾಡಿದಾರಲ್ಲ, ಅವ್ರು ಎದೆ ಮುಟ್ಕೊಂಡು ಹೇಳಿ ಎಷ್ಟು ಸುಳ್ಳು ಪ್ರಕರಣ ಹಾಕಿಲ್ಲ ಅಂತ ಕೇಳ್ಬಿಟ್ರೆ ಇವ್ರಿಗೆ ವೈಯಕ್ತಿಕ ಅಂತಲ್ಲ. ಈಗ ಒಬ್ಬ ವಕೀಲನಾಗಿ ವೈಯಕ್ತಿಕವಾಗಲ್ಲ, ಎಲ್ಲಾರ ಎದೆನಲ್ಲೂ ದೆವ್ವ ಇರುತ್ತದೆ. ಇವ್ರು ಎಡಪಂಥೀಯರು, ಇವ್ರ ತಲೆಯಲ್ಲಿ ಯಾವಾಗ್ಲೂ ಪ್ರಶ್ನೆಗಳೇ ಇರ್ತವೆ ಅಂತ ಅನುಮಾನ ಅಲ್ಲ. ನಾನು ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಮಾತಾಡಲ್ಲ. ಜಿತೇಂದ್ರ ಕುಮಾರ್ ದಯಾಮ ಬಗ್ಗೆ ಏನಂತ ಹೇಳ್ತೀರಾ? ಇದೇನ್ ಸುಮಾರು 10 ವರ್ಷದ ಹಿಂದೆ ಆಗಿರೋ ಪ್ರಕರಣ ಅಲ್ಲ, 4 ವರ್ಷದ ಹಿಂದೆ ಒಬ್ಬ ಅಮಾಯಕನನ್ನ ಈ IPS ಅಧಿಕಾರಿ ಒಂದು ಅಸ್ಥಿಪಂಜರ ಸಿಕ್ತು ಅಂತ ಹೇಳ್ಬಿಟ್ಟು ಕೊಲೆ ಪ್ರಕರಣದಲ್ಲಿ 2 ವರ್ಷ ಜೈಲಿಗೆ ಕಳಿಸಿ 200 ಪೇಜಿನ ಚಾರ್ಜ್ ಶೀಟ್ ಹಾಕ್ತಾರೆ ಅಂದ್ರೆ ಪೊಲೀಸ್ನವ್ರು ಏನ್ ಬೇಕಾದ್ರೂ ಮಾಡ್ಬೋದು. ನೀವ್ ಹಂಗಂತ ಹೇಳ್ಬಿಟ್ಟು ಸುರೇಶನ್ಗೆ ನೀವಾಗ 5 ಕೋಟಿ ಪರಿಹಾರ ಕೇಳಿದಾನಲ್ಲ ಜಿತೇಂದ್ರ ಕುಮಾರ್ ದಯಾಮ ಬಗ್ಗೆ, ನಮ್ಮ ಪ್ರಶ್ನೆ ಅದನ್ನೇ. ಆಗ್ಲಿ, ಅದಕ್ಕೆ ಹೇಳ್ತಾ ಇರೋದು ಏನು ಅಂದ್ರೆ ತನಿಖೆ ಆಗಕ್ಕಿಂತ ಮುಂಚೆ ನಾವ್ ಯಾಕೆ ಕಲರ್ ಕೊಡ್ಬೇಕು? ನಾವ್ ಯಾಕೆ ಇನ್ನೊಬ್ರನ್ನ ಯಾರನ್ನೋ, ಈಗ ಒಬ್ಬ ಬಂದು ಹೇಳಿದಾನೆ ಇಲ್ಲಿ ಇಂಥ ಕಡೆ ಊತ ಹಾಕಿದೀನಿ ಅಂತ, ತನಿಖೆ ಆಗ್ಲಿ ಬಿಡಿ. ಯಾಕೆ ಅಷ್ಟೊತ್ತಾಗ್ಲೇ ಇವ್ರು ಯಾರೋ ನಿಂತ್ಕೊಂಡ್ಬಿಟ್ಟು ಇವ್ನು ಧರ್ಮಸ್ಥಳದ ವಿರೋಧಿ, ಇವ್ನು ಹಿಂದೂ ಧರ್ಮದ ವಿರೋಧಿ, ಅವ್ರು ಯಾರೋ ಬಂದ್ಬಿಟ್ಟು ಗಿರೀಶ್ ಮಟ್ಟಣ್ಣನವ್ರು ಪೊಲೀಸ್ನವ್ರು ಸರಿಯಾಗಿ ತನಿಖೆ ಮಾಡ್ತಿಲ್ಲ. ಯಾಕೆ ಇನ್ನು ಪೊಲೀಸ್ನವ್ರು ಏನಾದ್ರು ನಿಮ್ಗೆ ಪ್ರೆಸ್ ನೋಟ್ ಕೊಟ್ಟಿದಾರಾ? ಇಲ್ಲ ತನಿಖೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ IPS ಅಧಿಕಾರಿ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದಾರಾ? ಯಾರು ಏನು ಹೇಳ್ದೇನೆ ಇವ್ರೇ ಯಾಕೆ ಮಾತಾಡ್ಕೊಂಡು ಕುತ್ಕೊಬೇಕು? ಕಾನೂನು ಪ್ರಕಾರ ಏನ್ ಕ್ರಮ ಆಗ್ಬೇಕು ಆಗ್ಲಿ, ತನಿಖೆ ಸರಿಯಾಗಿ ನಡೀಲಿ. ಸೊ ಎರಡು ಕಡೆ ಇರೋರು ಮಾಡ್ತಾ ಇರೋಂತ ತಪ್ಪೆ. ನೀವು ತನಿಖೆ ಸರಿಯಾಗಿ ಆಗ್ತಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ? ವಿರುದ್ಧ ಕ್ರಮ ಇಲ್ವಾ? ಯಾಕಂದ್ರೆ ಸುರಿಮುಕುಂದ್ ಅವರೇ, ಈಗ ಆಗ್ತಾ ಇರುವ ವಿಚಾರಗಳನ್ನ ನಾವು ಗಮನಿಸಿದ್ರೆ ಪಬ್ಲಿಕ್ ಒಪಿನಿಯನ್ ಅನ್ನೋದು ಹೆಂಗ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ ನಿಮ್ ಗಮನಕ್ಕೆ ಬಾರ್ದೇ ಏನಿಲ್ಲ. ಪಬ್ಲಿಕ್ ಒಪಿನಿಯನ್ ಮೇಲೆ ಕಾನೂನು ನಿಲ್ಲಲ್ಲ. ಕಾನೂನು ಏನ್ ಕೇಳುತ್ತೆ? ಸಾಕ್ಷಿ ಕೇಳುತ್ತೆ. ಅವ್ನು 150 ಮುಚ್ಚಾಕಿದೀನಿ ಅಂತ ಹೇಳ್ಬೋದು. ಈ ಭೂಮಿನ ಅಗದ್ರೆ ನಿಮ್ಗೆ ಅಸ್ಥಿಪಂಜರಗಳೇ ಸಿಗೋದು, ಎಷ್ಟೋ ಕಡೆ ತಲೆಬುರುಡೆಗಳೇ ಸಿಗ್ತವೆ. ಸೊ ಅದನ್ನ ಯಾವ್ದಕ್ಕೆ ಹೆಂಗ್ ಕನೆಕ್ಟ್ ಮಾಡ್ತೀರಾ ಅನ್ನೋದು ಮುಖ್ಯ. ಕಾನೂನು ಪ್ರಕಾರ ತಲೆಬುರುಡೆ ಯಾರ್ದು, ಅದು ಯಾವ ಪ್ರಕರಣದಲ್ಲಿ ಆಗಿದೆ ಆತ ಹೇಳಿರ್ಬೋದು. ಅದನ್ನ ಹೇಳಿದ ಮಾತ್ರಕ್ಕೆ ಅದನ್ನ ಯಾರಿಗೋ ಮಾಡಿದ್ದಾರೆ ಅಂತ ಹೇಳಿ ಮಹತ್ವವಾದ ದಿನ. ಯಾಕಂದ್ರೆ 13 ಸ್ಪಾಟ್ಗಳನ್ನ ಇಲ್ಲಿಗೆ ತನಿಖೆ ಮುಗಿದೋಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಪ್ರಾರಂಭಿಕವಾಗಿ ನಡೀತಾ ಇರುವ ತನಿಖೆಯಲ್ಲಿ ನಾಳೆ ಏನಾದ್ರೂ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಒಂದಷ್ಟು ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನೋದ್ರ ಅಂದಾಜ್ ಸಿಗುತ್ತೆ. ನಿಮಗೇನ್ ಅನ್ನಿಸ್ತಾ ಇದೆ? ಈಗಲೂ ಕೂಡ ಆತ ಹೇಳ್ತಿರೋದು ಸುಳ್ಳು. 2 ಜಾಗಗಳಲ್ಲಿ ಮೂಳೆ ಸಿಕ್ಕ ಮೇಲೆ ಕೂಡ ಇದೆಲ್ಲವೂ ಕೂಡ ಒಂದು ವ್ಯಕ್ತಿ ಅಥವಾ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಮಾಡಿರೋ ಪಿತೂರಿ, ಹೀಗೆ ಅನ್ನಿಸ್ತಾ ಇದೆಯಾ ಅಥವಾ ಬದಲಾಗ್ತಾ ಇದೆಯಾ ನಿಮ್ಮ ಮನಸ್ಥಿತಿ ಕೂಡ? 2014ರಲ್ಲಿ ಅನಾಮಿಕ ವ್ಯಕ್ತಿ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳಿದಾನೆ. ಅವನು ತಾನು ಕರ್ತವ್ಯ ನಿರ್ವಹಿಸುತ್ತಿರುವಂತ ಕಾಲಘಟ್ಟದಲ್ಲಿ ಒಂದಷ್ಟು ಶವಗಳನ್ನ ಹುಗ್ದಿದ್ದೀನಿ, ಅಂದ್ರೆ 100 ಶವಗಳನ್ನ ಹುಗ್ದಿದ್ದೀನಿ, ಅದರ ಪಾಯಿಂಟ್ಗಳನ್ನ ತೋರಿಸ್ತೀನಿ ಅಂತ ಹೇಳಿದಾನೆ. ಇವನು 13 ಪಾಯಿಂಟ್ಗಳನ್ನ ಆಲ್ರೆಡಿ ತೋರಿಸಿದಾನೆ. ಒಂದು ಬಹಳ ಮುಖ್ಯವಾದ ವಿಷಯ ಗೊತ್ತಿದೆ ನಿಮ್ಗೆ, ಈ 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಮಣ ಟ್ರಯಾಂಗಲ್ ಅಂತ ಹೇಳಿ ಯಾವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ.
ಈ 2018 19ರಲ್ಲಿ ನೆರೆ ಬಂದಾಗ ಆ ಭಾಗಕ್ಕೆ ಒಂದಿಷ್ಟು ಮಣ್ಣನ್ನ ಹಾಕಿ ಆ ಜಾಗವನ್ನ ಕ್ರಿಯೇಟ್ ಮಾಡಿರುವಂತದ್ದು, ನದಿ ಪಾತ್ರವಾಗಿದ್ದಂತ ಜಾಗ. ನದಿಯಲ್ಲಿ ಯಾವತ್ತೂ ಶವವನ್ನ ಹೂಳುವಂತ ಸಾಧ್ಯತೆಗಳಿಲ್ಲ. 2018 ನಂತರ ಆ ಜಾಗ, ಆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅದರ ಫೋಟೋ ಇದೆ ನನ್ನ ಹತ್ರ, ಹಿಂದಿರುವಂತದ್ದು. ಈಗ ಅಲ್ಲಿ ಏನ್ ಪಾಯಿಂಟ್ ಮಾಡಿದಾನೆ, ಆ ಪಾಯಿಂಟ್ ಮಾಡಿದಂತ ಭಾಗದಲ್ಲಿ ಹುಲ್ಲುಗಳು ಕಾಣಿಸ್ತಾ ಇಲ್ಲ. ಅದರ ಪಕ್ಕದಲ್ಲಿ, ಅದರ ಬೇರೆ ಬೇರೆ ಇಕ್ಕೆಲೆಗಳಲ್ಲಿ ಹುಲ್ಲುಗಳು ಬೆಳೆದಿವೆ. ನನಗೆ ಬಲವಾದ ಒಂದು ಅನುಮಾನ ಇದೆ, ನನಗಷ್ಟೇ ಅಲ್ಲ, ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ, ಇವರೆಲ್ಲಾದ್ರೂ ಇದ್ರಲ್ಲಿ ಏನಾದ್ರೂ ಒಂದು ಹೂತ್ ಹಾಕಿರ್ಬೋದು ಎನ್ನುವಂತ ಒಂದು ಅನುಮಾನ ಇದೆ. ಇವರು ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂತ ಕಥೆಗಳು ಇತ್ತೀಚೆಗೆ ಮಾಡಿರೋದು ಇದು ಅಂತ ಹೇಳಿ ಅನುಮಾನ ನೋಡಿ ಮೇಡಮ್. ಆ ಜಾಗ, ಈ ಮನುಷ್ಯ ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇರಲೇ ಇಲ್ಲ. ಅಲ್ಲಿ ನದಿ ಪಾತ್ರ ಇತ್ತು. ಅಲ್ಲಿ ಆ ನಂತರ ಮಣ್ಣನ್ನ ಹಾಕಿ ಆ ಜಾಗವನ್ನು ಕ್ರಿಯೇಟ್ ಮಾಡಿರುವಂತದ್ದು. ಈಗ ಇವ್ರು ಪಾಯಿಂಟ್ ಮಾಡಿರುವಂತ ಒಂದು ನಡುವಿನ ಭಾಗ, ನಾಳೆ ಬೆಳಿಗ್ಗೆ ಏನು ಅಲ್ಲಿ ಅಗಿಯೋದ್ಕಿಂತ ಮೊದಲೇ ನಿಮ್ ಕ್ಯಾಮರಾಮನ್ ಅನ್ನು ಕಳ್ಸಿಕೊಟ್ಟು ಅಲ್ಲಿ ಒಂಚೂರು ವೆರಿಫಿಕೇಶನ್ ಮಾಡಿಸಿ ನೋಡೋಣ. ಅಲ್ಲಿ ಆ ಹುಲ್ಲುಗಳನ್ನ ತೆಗೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಇವರು ಆ ಜಾಗದಲ್ಲಿ ಏನನ್ನೂ ಹುಗಿದಿರಬಹುದು ಅನ್ನುವ ಸಾಧ್ಯತೆಯು, ಆ ತರದ ಅನುಮಾನ ಕೂಡ ನನ್ನನ್ನು ಕಾಡ್ತಾ ಇದೆ. ಈಗ ಗೊತ್ತಾಗ್ದಲೇ ಇರುತ್ತಾ ತನಿಖೆಯಲ್ಲಿ, ಮುಂದೆ ಅವೆಲ್ಲ ಬಯಲಾಗ್ದಲೇ ಇರುತ್ತಾ? 100% ಇವ್ರಿಗೆ ಬೇಕಿರೋದೇನು? ಈಗ ಶವಗಳನ್ನ ಎಲ್ಲಿ ಹೂಳಲಾಗ್ತಾ ಇತ್ತು ಅದನ್ನ ಪಾಯಿಂಟ್ ಅಂತ ಹೇಳಿ ತೋರಿಸಿ ಆಗದು ಒಂದ್ 12 ಮೂಳೆ ಚೂರುಗಳು ಸಿಕ್ಕಿವೆ. ಆದ್ರೆ ಯಾವ್ದಾವ್ದೋ ಚಾನೆಲ್ಗಳಲ್ಲಿ ನಮಗೆ SIT ಮೂಲದಿಂದ ಮಾಹಿತಿ ಬಂದಿದೆ, 12 ಅಸ್ಥಿ ಪಂಜರ ಅಂತ ಹೇಳಿ ಎಲ್ಲ ಹೇಳ್ತಾರಲ್ಲ. ಇದು ಹೆಂಗಿದು ಸಾಧ್ಯ? ಹೆಂಗೆ ಇದು? ಯಾಕೆ ಈ ತರ ಸುಳ್ಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನ ನೋಡಿ, ಧರ್ಮಸ್ಥಳ ಅಂತ ಹೇಳಿದ್ರೆ ಬರ್ಮಡಾ ಟ್ರಯಾಂಗಲ್ ಅಂತ ಹೇಳಿ ಒಬ್ಬ ಹೇಳ್ತಾನೆ. ನಾನು ನಿಮ್ಮ ಮೀಡಿಯಾದಲ್ಲಿ ಆ ಪದವನ್ನು ಬಳಕೆ ಮಾಡಬಾರದು, ಆದ್ರೆ ಈ ತರ ಹೇಳ್ತಾನೆ ಅಂತ ಹೇಳಿದ್ರೆ ಇದಲ್ವಾ ಇದು ಧಾರ್ಮಿಕ ಏನು ಶ್ರದ್ಧಾಭಾವನೆಗೆ ಮಾಡ್ತಿರುವಂತ ಅವಮಾನ, ದ್ರೋಹ, ತನಿಖೆ ಅನ್ನೋದು ಕಂಪ್ಲೀಟ್ ಆಗ್ಬಿಟ್ರೆ ಯಾರ ಆರೋಪ ಸತ್ಯ, ಯಾರ ಆರೋಪದಲ್ಲಿ ಹುರುಳಿಲ್ಲ ಗೊತ್ತಾಗ್ಬಿಡುತ್ತಲ್ಲ. ನೋಡಿ, ತನಿಖೆ ಕಂಪ್ಲೀಟ್ ಆಗ್ತಿದ್ದೀರಾ ಮೇಡಮ್. 12 ಗುಂಡಿಗಳನ್ನ ಅಗದ್ಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿಯನ್ನ ಈ ಸರ್ಕಾರದ ಮೂಲದಿಂದ ವೆಚ್ಚ ಆಗಿದೆ. ನನಗ್ ಬಹಳ ಅನುಮಾನವಾಗಿ ಕಾಡುವಂತದ್ದು ನೋಡಿ, ಭಾರತ ದೇಶದ ಈ ಇತಿಹಾಸದಲ್ಲಿ ಈಗ ನಮ್ಮ ಸೂರ್ಯ ಮುಕುಂದ್ ರಾಜ್ ಇದ್ದಾರೆ, ಕಾನೂನು ಏನು ವಕೀಲರವರು, ಒಬ್ಬ ಸಾಕ್ಷಿ ನಾಶ ಮಾಡಿದವನು ನಾನು ಅಂತ ಹೇಳ್ಕೊಂಡು ಠಾಣೆಗೆ ಬಂದು ಯಾವುದೇ ಮ್ಯಾಜಿಸ್ಟ್ರೇಟ್ ಇಲ್ಲದೆ, ಯಾವುದೇ ಪೊಲೀಸ್ ಅಧಿಕಾರಿಯ ಸಮಕ್ಷಮ ಇಲ್ಲದೆ ತಾನೇ ಒಂದು ತಲೆಬುಡನ್ನು ಹಿಡ್ಕೊಂಡು ಬಂದು ನನಗೆ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿಯನ್ನ ಮೊದಲು ಇವರು ಕಸ್ಟಡಿ ತಗೋಬೇಕಲ್ವಾ? ಇವ್ರನ್ನ ಹೆಂಗ್ ಬಿಟ್ರು? ಇವತ್ತು ಒಂದೊಂದ್ ಕಡೆ ಒಂದೊಂದ್ ರೂಮಲ್ಲಿ ಅವನು ಇರ್ತಾನೆ. ಈಗ ನನಗೆ ನಾಳೆ ದಿವಸ ಈ ಭೀಮನನ್ನೇ ಇವರು ಮರ್ಡರ್ ಮಾಡಬಹುದು, ಅಂದ್ರೆ ಈ ಅನಾಮಿಕನನ್ನೇ ಇವರು ಮರ್ಡರ್ ಮಾಡಿ ಯಾರೋ ತಲೆ ಕಟ್ಟಬಹುದು ಅನ್ನೋ ಅನುಮಾನ ಸಹ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸಿದ್ದೀನಿ. ಒಂದು ತಾಯಿ ಹೇಳ್ತಾಳೆ, ನನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಕೊಂದಿದ್ದಾರೆ ಅಂತ ಹೇಳ್ತಾಳೆ. ಆ ಅನುಮಾನ ಇದ್ದಂತ ತಾಯಿ ತನ್ನ ಗಂಡನನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಿತ್ತು. ಈಗ ಎಲ್ರು ಏನಾಗಿದೆ ಗಿಳಿಯಾರ್ ಅವ್ರೆ ಏನಾಗಿದೆ, ನಾನು ಸೂರ್ಯ ಮುಕುಂದ್ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ. ಎಲ್ಲರೂ ಲೀಗಲ್ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ, ನೋಡಿ ಆ ಬಾಡಿ ಸಿಕ್ಕಿದ್ದು ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ, ಅಲ್ಲಿನ ಅರಣ್ಯಾಧಿಕಾರಿನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈ ಗಿಳಿಯಾರ್ ಥರದವ್ರು ಹೇಳ್ತಾರೆ, ಅರೆ ಈತ ಸುಳ್ಳು ಹೇಳ್ತಿರಬಹುದು, ಆಯ್ತಾ, ಇವನೇನೆ ಕೈಯಲ್ಲಿ ಬುರುಡೆ ಇಟ್ಕೊಂಡು ಬಂದಿದ್ದ, ಈತನನ್ನ ಯಾಕೆ ಅರೆಸ್ಟ್ ಮಾಡಿ? ಅಂದ್ರೆ ಪೊಲೀಸರು ಕರ್ತವ್ಯ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ಜಡ್ಜ್ ಮಾಡ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲಾ ತರದ ಜನ. ಮೇಡಮ್, ಈಗ ಕಾನೂನು ತಜ್ಞರಾದಂತ ಸೂರ್ಯ ಮುಕುಂದ್ ರಾಜ್ ಅವರೇ ಹೇಳಬೇಕು. ಪಡೆದೇ ಇರುವಂತದ್ದು ಎಷ್ಟು ಸಮಂಜಸವಾದದ್ದು, ಪೊಲೀಸ್ ಕಸ್ಟಡಿಯಲ್ಲಿಲ್ಲದೆ ಸಾರ್ವಜನಿಕ ವ್ಯಕ್ತಿಗಳ ವಸಂತ್ ಗಿಳಿಯಾರ್ ಅವರ ಮೇಲೆ ಕೂಡ ಕೇಸ್ ಹಾಕಿದೀವಿ. ಸೋಷಿಯಲ್ ಮೀಡಿಯಾದ ಒಂದ್ ನಿಮಿಷ ವಸಂತ್ ಗಿಳಿಯಾರ್ ಅವರ ನನಗೆ ಹೇಳ್ಬೇಕಲ್ಲ, ಇವರು ಅವನ ಸಾರ್ವಜನಿಕವಾಗಿ ಯಾರ್ಯಾರ ಜೊತೆಗೆ ಬೇಕಾದ್ರೂ ಇರ್ಲಿಕ್ಕೆ ಬಿಟ್ಟಿರುವಂತದ್ದು ಸರಿನಾ? ವಸಂತ್ ಗಿಳಿಯಾರ್ ಅವ್ರಿಗೂ ಕೂಡ ಕೋರ್ಟ್ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿದೆ. ಅವ್ರ ಮೇಲೆ ಒಂದು ಪ್ರಕರಣವನ್ನ
ಹರೀಶ್ ನಾಗರಾಜನ್ ಅವ್ರು ಹಾಕಿದ್ರು, ಹೈಕೋರ್ಟ್ ಅಲ್ಲಿ ಅವರು ಕೂಡ ಹೋಗಿ ಸ್ಟೇ ಇದೆ ತಗೊಂಡಿದ್ದಾರೆ. ಸರ್ ಆಶ್ಚರ್ಯ ಅವ್ರು ಕೂಡ- ಆಗ್ತಿರೋದು. ಅಲ್ಲ, ಒಂದ್ ನಿಮಿಷ ಇರಿ. ಮತ್ತೊಂದು ಬದಿಯಿಂದ ಕೂಡ ಇಷ್ಟೊಂದೆಲ್ಲ ವಿಡಿಯೋ ಮಾತಾಡೋ- ಬರ್ತಾ ಇದೆ, ಒಂದ್ ನಿಮಿಷ, ನರೇಟಿವ್ ಮೇಲೆ ಇಷ್ಟೊಂದೆಲ್ಲ ನರೇಟಿವ್ ಬರ್ತಿದೆ, ಮಾತಾಡೋ ಅವ್ರ ಮೇಲೆ ಕೇಸ್ ಇಲ್ಲ. ಅಲ್ಲ ಇಷ್ಟೊಂದೆಲ್ಲ ಮಾತಾಡುವಂತ AI ಗಳನ್ನ ಬಳಸ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ, ಅವ್ರ ಮೇಲೆ ಕೇಸ್ ಇಲ್ಲ ಅಲ್ಲ, ಅದನ್ನು ಸೇರಿಸ್ಕೊಂಡು ಉತ್ತರ ಕೊಡಿ ಅಂತ ಹೇಳಿ. ಗಿಳಿಯಾರ್ ಅವ್ರ ಮೇಲೆ ಮಾತ್ರ ಯಾಕೆ ಕೇಸು, ಇದೇ ರೀತಿ ಇನ್ನೊಂದು ನರೇಟಿವ್ ಕೊಡ್ತಿರೋರ್ ಮೇಲೆ ಯಾಕೆ ಕೇಸ್ ಇಲ್ಲ ಅಂತ ಹೇಳಿ. ನಿಮಿಷ ಹೇಳಿ ನನಗೆ, ಈಗ ಎರಡೂ ಮಾತಾಡೋಣ, ನಾನೇನು ಇಬ್ರು ಪರವಾಗಿ ಏನಿಲ್ಲ ಇಲ್ಲಿ. ಸೊ ವಸಂತ್ ಗಿಳಿಯಾರ್ ಅವ್ರು ಕೂಡ ಈ ತರ ಫೇಕ್ ಫಾಲ್ಸ್ ನ್ಯೂಸ್ಗಳನ್ನ ಹಾಕಿ CM ವಿರುದ್ಧ ಇದಾಕಿ FIR ಮಾಡಿಸ್ಕೊಂಡು ಸ್ಟೇ ಮಾಡಿಸ್ಕೊಂಡಿರೋವಂಥವ್ರು. ಸೊ ಅವರು ಇದಕ್ಕೆ ಕ್ರೆಡಿಬಿಲಿಟಿಗೆ ಮಾತಾಡಕ್ ಹೋದ್ರೆ ಅವ್ರಿಗೂ ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ. ಈಗ ಇಲ್ಲೆಲ್ಲೂ ಕೂಡ ಆ ದೂರುದಾರ ಅನಾಮಧೇಯ ವ್ಯಕ್ತಿ ಏನು ಹೇಳಿದಾನೆ, ಆತ ಇಂಥವ್ರೇ ನನ್ನನ್ನ ಹಿಂಗೆ ಹೋಗ್ಬಿಟ್ಟು ಮುಚ್ಚಾಕ್ಸು ಅಂತ ಹೇಳಿದ್ರು ಅಂತ ಎಲ್ಲರೂ ಹೇಳಿದಾನ. ಆ ಮೆಟೀರಿಯಲ್ಸ್ನ ಯಾರು ನಮ್ಮ ಹತ್ರನೂ ಕೊಟ್ಟಿಲ್ಲ, ನಿಮ್ಮ ಹತ್ರನೂ ಕೊಟ್ಟಿಲ್ಲ, ಅಥವಾ ಯೂಟ್ಯೂಬರ್ಸ್ ಅವ್ರು ಮಾತಾಡೋರು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ತಿಮ್ರೋಡಿ ಅವ್ರ ಕೈಲೂ ಕೊಟ್ಟಿಲ್ಲ. ಸೊ ಇಲ್ಲಿ ತಪ್ಪೇನಾಗ್ತಾ ಇದೆ ಅಂದರೆ, ನಮಗೆ ಯಾವುದು ಮಾಹಿತಿ ಇಲ್ಲದೆ, ಈಗ ನೀವು ನನ್ನನ್ನು ಕೇಳ್ಬೋದು ಕಾನೂನು ಪ್ರಕಾರ ಏನಾಗುತ್ತೆ ಅಂತ. ಕಾನೂನು ಪ್ರಕಾರ ನನ್ನ ಅನುಭವದಲ್ಲಿ ಈ ಥರ ನೋಡಿದ್ರಲ್ಲಿ ಇದೇನು ಮೊದಲನೇ ಕೇಸ್ ಏನಲ್ಲ, ಸುಮಾರು ಪ್ರಕರಣಗಳಾಗಿದ್ದಾವೆ. 1970ನೇ ಇಸ್ವಿನಲ್ಲೇ ಸಾಧು ಲಕ್ಷ್ಮಣಗಿರಿ ಅಂತ ಹೇಳ್ಬಿಟ್ಟು ಶ್ರೀರಾಮ್ಪುರದಲ್ಲಿ ಒಬ್ಬ ಸ್ಮಶಾನದಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ, ಮಕ್ಕಳುಗಳು ಕಾಣೆ ಆಗ್ತಾ ಇರ್ತವೆ. ಮಕ್ಕಳುಗಳು ಕಾಣೆ ಆಗ್ತಿದ್ದಂಗೆ ಒಂದು ಕಡೆ ಮೂಳೆ ಸಿಗುತ್ತೆ. ಒಂದು 12-13 ಜನ ಮಕ್ಕಳು ಕಾಣೆ ಆಗಿರ್ತಾರೆ. ಅವನು ಚಾಕ್ಲೇಟು ಮತ್ತು ಇನ್ನೊಂದು ಆಸೆ ತೋರಿಸ್ಬಿಟ್ಟು ಸೇರಿಸ್ಕೊಂಡು ಅವ್ರನ್ನ ಇದಕ್ಕೆ ವಾಮಾಚಾರಕ್ಕೆ ಆ ಮಕ್ಕಳನ್ನ ಬಲಿ ಕೊಡ್ತಾ ಇರ್ತಾನೆ. ಸೊ ಆತನ ಪ್ರಕರಣ ಬಯಲಾಗುತ್ತೆ, ಅದು ಮೂಳೆಗಳ ಮುಖಾಂತರನೇ ಬಯಲಾಗುತ್ತೆ, ಆ ಮಕ್ಕಳು ಮೂಳೆಯಿಂದ. ಸೊ ಅದು ಈ ಥರದ್ದು ಅನೇಕ ಪ್ರಕರಣಗಳು ಹಿಂದೆ ಬಂದು ಹೋಗ್ಬಿಟ್ಟಿದ್ದಾವೆ, ಇದೇನು ಮೊದಲನೇದೇನಲ್ಲ. ಈತ ಇವನು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದು ಕಾಡ್ತಾ ಇದೆ ಅಂತ ಬಂದು ಇವತ್ತೇನೋ ಹೇಳಿಕೆ ಕೊಟ್ಟಿರ್ಬೋದು. ಸೊ ಅದನ್ನ ಕಾನೂನು ಪ್ರಕಾರ ಇವತ್ತು ಆತನಿಗೆ ನ್ಯಾಯಾಲಯ ಭದ್ರತೆ ಕೊಟ್ಟಿದೆ, SIT ಫಾರ್ಮೇಶನ್ ಆಗಿದೆ. ಆತ ಹೋಗಿ ಗುಂಡಿ ತೋರಿಸ್ತಾ ಇದ್ದಾನೆ, ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆನಲ್ಲಿ ಯಾವುದೋ ಇವತ್ತೊಂದು ಅಸ್ಥಿಪಂಜರ ಸಿಕ್ಕಿದೆ, ಅಲ್ಲಿ ಯಾವುದೋ ಇನ್ನೊಂದು ಬಾಡಿ ಸಿಕ್ಕಿದೆ, ಆ ಕಳೆಬರ ಸಿಕ್ಕಿದೆ. ಅದು ಈತ ಹೇಳಿರೋ ಇದಕ್ಕೆ ಸಿಕ್ಕಿದ್ಯೋ, ಇನ್ನೊಂದಕ್ಕೆ ಸಿಕ್ಕಿದ್ಯೋ, ಮತ್ತೊಂದಕ್ಕೆ ಸಿಕ್ಕಿದ್ಯೋ, ಅದು ಬೇರೆ ವಿಚಾರ. ಸೊ ತನಿಖೆ